ನಮಸ್ತೆ, ಗುಡ್ ಮಾರ್ನಿಂಗ್. ನಮ್ಮ ಹೆಸರು ಡಾಕ್ಟರ್ ಶಿವನಗೌಡ ಅಂತಂದು. ನಾವು ಇಲ್ಲೇ ಕಾಯಟಿ ಪಕ್ಕ ಬೇನಾಳದವರು. ನಾವು ನಮ್ಮ ಡೌನ್ಲೈನ್ಗೆ ಮದುವೆಯಾಗಿ 10 ವರ್ಷ ಆಯಿತು. ಅವರಿಗೆ ಮಕ್ಕಳಾಗಿದ್ದಿಲ್ಲ. ಹಾಸ್ಪಿಟ್ಲೆಲ್ಲ ತೋರಿಸಿ ಎಲ್ಲ ಖರ್ಚು ಮಾಡಿದ್ದಾರೆ. ಕನಿಷ್ಠ ಎಂತ ಇಲ್ಲಾಂದರೆ 2-3 ಲಕ್ಷ ಖರ್ಚು ಮಾಡಿದ್ದಾರೆ. ಅವ್ರಿಗೇನು ವರ್ಕ್ ಆಗಿಲ್ಲ, ಕೆಲಸ ಆಗಿಲ್ಲ ಹಾಸ್ಪಿಟ್ಲಿದು. ನಮ್ಮ ಹೆಮ್ಮೆಯ ಮೋದಿ ಕೇರ್ಲಿಂದ ನಮ್ಮ ವೆಲ್ನೆಸ್ ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಈಗ 1.5 ತಿಂಗಳ ಪ್ರೆಸೆಂಟ್ ಈಗ ಕನ್ಸೀವ್ ಆಗಿದ್ದಾರೆ. ಅವ್ರ ಬಾಯಿಲಿಂದ ಕೇಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ತಮ್ಮ ಹೆಸರು? ತಮ್ಮ ಹೆಸರಮ್ಮ? ಜ್ಯೋತಿ ಅಮ್ಮ. ಎಷ್ಟು ವರ್ಷ ಆಯ್ತಮ್ಮ ಮದುವೆಗೆ? 10 ವರ್ಷ ಹೋಗಿ 11 ವರ್ಷ ಆಯ್ತಮ್ಮ. ಹಾಸ್ಪಿಟ್ಲಿಗೆ ಎಲ್ಲ ಖರ್ಚು ಮಾಡಿದಿರಲ್ಲಮ್ಮ? ಭಾಳ ಮಾಡಿದ್ರೆ. ಎಷ್ಟು ಖರ್ಚು ಮಾಡಿದಿರಮ್ಮ? 3-4 ಲಕ್ಷ ಖರ್ಚು ಮಾಡಿದ್ದೀರ. ಆದರೂ ಹಾಸ್ಪಿಟ್ಲಿಂದ ಏನು ಕೆಲಸ ಆಗಿಲ್ಲಮ್ಮ. ಈಗ ನಮ್ಮ ಎಮ್ಮೆ ಮೋದಿ ಕೇರ್ನಲ್ಲೇ ಪ್ರಾಡಕ್ಟ್ ಕೊಟ್ಟಿದ್ದೀವಮ್ಮ. ನಿನಗೆ ಏನು ಅನಿಸ್ತೈತಮ್ಮ? ಹೌದಾ ಅಮ್ಮ? ಎಸ್ ಮೇಡಮ್. ಇದು ಪ್ರಾಡಕ್ಟಲ್ಲಿ ಎಷ್ಟು ತಿಂಗಳು ತೊಗೊಂಡಿಮ್ಮ? ಒಂದು ತಿಂಗಳದಾಗೆ ಎಲ್ಲ ಇದಾಗೈತ್ರಿ. 1 ತಿಂಗಳಲ್ಲಿ ನಿಮಗೆ ನಿಂತಿದೆ ಸರ್, ನಿಂತಿದೆ. ಓಕೆ, ಖುಷಿ ಆಯ್ತಮ್ಮ? ಭಾಳ ಖುಷಿ ಆಗೈತ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿಯಾಗಿ ಅವರ ಅತ್ತಿವರಾದ ಇವ್ರ ಬಾಯಿಲಿಂದ ಕೇಳೋಣ. ತಮ್ಮ ಹೆಸರಮ್ಮ? ಶಿವಮ್ಮ. ಹಾಂ, ಈಗ ನಿಮ್ಗೆ ಏನು ಅನಿಸ್ತಮ್ಮ? ಅನ್ಸುತ್ತಾ? ಮಾತಾಡ್ಬೋದಮ್ಮ. ಏನು ನಿನ್ಗೆ ಏನು ಅನಿಸುತ್ತೆ ಏನು ಮಾತಾಡ್ಬೋದು? ತಗೋಬೋದಲ್ಲಮ್ಮ, ಯಾರ ತಗೋಬೋದಮ್ಮ? ಎಲ್ಲ ತಗೋಬೋದು ರೀ, ಯಾರು ತಗೋಬೋದು. ಈ ತಿಂಗಳದಾಗ ಇದಾಗೈತೆ ರೀ, ಚಲೋ ಆಗೈತೆ. ಸರಿ, ಮಾತಾಡ್ತೀನಿ. ಅದೇ ರೀತಿಯಾಗಿ ಅವ್ರ ಮಾವನವರಾದ ಇವ್ರನ್ನೂ ಒಂದು 2 ಮಾತು ಅನಿಸಿಕೆ ಕೇಳೋಣ. ಅವ್ರಿಗೆ ಏನು ಅನಿಸುತ್ತೆ? ಬರೀ ಸರ್. ನಮಸ್ಕಾರ ಸರ್. ನಿಮಗೆ ಏನು ಅನಿಸುತ್ತೆ ಸರ್? ನಾವು ನೋಡಿ ಸರ್, 10-11 ವರ್ಷದಿಂದ ದುಡ್ಡು ಭಾಳ ಖರ್ಚು ಮಾಡಿಬಿಟ್ಟಿವಿ. ಎಸ್ ಸರ್. 3-4 ಲಕ್ಷ ತನಕ ಖರ್ಚು ಮಾಡಿವಿ. ನಮ್ಗೇನು ವರ್ಕೌಟ್ ಆಗಲಿಲ್ಲ. ಆಮೇಲೆ ಈಗ ಮತ್ತೆ ನಮ್ಮ ಮಾವನವರು ಏನಂದ್ರು, ಮಂಚಕ್ಕೆ ಏನಂದ್ರೆ ಅವರು ತಗರಿ ಅಂತ ನಮ್ಗೆ ಭಾಳ ಒತ್ತಾಯ ಮಾಡಿದರು. ಆದ್ರೆ ಅವ್ರ ಮಾತಿಗೆ ನಾವು ಇದು ಮಾಡಲಿಲ್ಲ. ತಿರುಗಿ ಹಿಂದಗಡೆ ನಮ್ಗೆ ಅವ್ರು ಏನು ಮಾಡಿದ್ರು, ನೋಡು ಮಾವ, ನೀವು ಒಳ್ಳೇದಾಗುತ್ತಿದ್ದು, ಗ್ಯಾರಂಟಿ 100% 100 ಸಕ್ಸಸ್ ಆಗುತ್ತಿದ್ದು ಅಂತೇಳಿ ಇವರು ಹೆಲ್ಪ್ ಮಾಡಿದ್ರಿ ಸರ್. ಮಾಡಿದದಕ್ಕೆ ನಾವು ತಗೊಂಡದಕ್ಕೆ 1 ತಿಂಗಳಾಗ ನಮ್ಮ ಸೊಸೆಗೆ ದೇವರು ಅನುಕೂಲ ಮಾಡ್ಯಾರ. ನೀವು ದೇವ್ರು ಆದಂಗೆ ಆಗಿಬಿಟ್ರಿ. ಇವರು ಎಲ್ಲರೂ ಇದಾದ್ರೆ ನಮಗೆ ಭಾಳ ಈಗ ಖುಷಿ ಆಗೈತೆ ಸರ್. ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿಯಾಗಿ ಅವ್ರ ಹಸ್ಬೆಂಡ್ ಅಂತ ಹೇಳ್ಬೋದು. ಅವ್ರ ಬಾಯಲ್ಲಿಂದ ಏನು ಬರ್ತಾ ಕೇಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಿಮ್ಗೆ ಏನು ಅನ್ಸುತ್ತೆ ಸರ್? ನಮಗೆ ಭಾಳ ಖುಷಿ ಆಯ್ತು ಸರ್. ಹಾಂ ಸರ್. ಹಾಸ್ಪಿಟ್ಲಿಗೆ ಎಷ್ಟು ಖರ್ಚು ಮಾಡಿದ್ದೀರಾ? 3-4 ಲಕ್ಷ ಆಯ್ತು. 3-4 ಲಕ್ಷ ಖರ್ಚು ಮಾಡಿದ್ರೆ ಏನು ರಿಸಲ್ಟ್ ಕಂಡಿಲ್ಲ? ಏನು ಕಂಡಿಲ್ಲ ಸರ್. ನಮ್ಮ ಎಮ್ಮೆ ಮೋದಿ ಕೇರ್ ಪ್ರಾಡಕ್ಟ್ ಎಲ್ಲ ಸಕ್ಸಸ್ ಇವಾಗ ನಿಂತಿದೆ. ಓಕೆ, 1.5 ತಿಂಗಳಲ್ಲಿ ನಿಂತಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮುಂದೆ ಬಳಸ್ಬೋದಲ್ಲ ಸರ್ ಎಲ್ಲದಕ್ಕೂ? ಎಲ್ಲರೂ ಬಳಸ್ಬೋದು. ಹೇಳ್ಬೋದಲ್ಲ ಎಲ್ಲರಿಗೂ? 100% ಸತ್ಯ ಸರ್. 100% ಸತ್ಯ ಐತೆ. ಎಲ್ಲ ಮಕ್ಕಳಾಗ್ಲಾರ್ದ್ರೆ ಎಲ್ಲರೂ ಬಳಸ್ಬೋದು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿಯಾಗಿ ನಮ್ಮ ಐನಗೋಡ ಸ್ವಾಮಿಯವರು ಅವ್ರ ಕಡೆಯಿಂದ ಇವ್ರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಏನು ಅನಿಸುತ್ತೆ 1-2 ಮಾತು ಕೇಳೋಣ ಸರ್. ನಮಸ್ಕಾರ ಸರ್. ವೆಲ್ಕಮ್ ಸರ್. ನಮಸ್ತೆ ಸರ್. ಇದು ಮೆಡಿಸಿನ್ ಕೊಟ್ಟೋದಕ್ಕಿಂತ ಈಗ ಅವ್ರ ಮಕ್ಕಳ ಆದವ್ರಿಗಿಂತ ಹೆಚ್ಚಿನ ಖುಷಿ ನಮ್ಗೆ ಆಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅವ್ರು ಭಾಳಷ್ಟು ಆಸ್ಪತ್ರೆಗೆ ಅಡ್ಡಾಡಿ ಖರ್ಚು ಮಾಡಿಕೊಂಡು ಇದು ಮಾಡಿದ್ರು. ಅದರಲ್ಲಿ ನಾವು ಹೋದ ತಿಂಗಳನ್ನ ಅವ್ರಿಗೆ ಭಾಳ ಹೇಳಿದ್ರು ಅವ್ರು ಸ್ವಲ್ಪ ಗಮನಕ್ಕೆ ತರಲಿಲ್ಲ. ಇದು ಎಂತೆಂಥ ಹಾಸ್ಪಿಟ್ಲಿಗೆ ತೋರಿಸಿವ್ರಿ, ಏನಾಗುತ್ತೆ, ಇಂಥ ಔಷಧಕ್ಕೆ ಯಾವಾಗ ಮಕ್ಕಳಾಗ್ತಾವ ಅಂತೇಳಿ ಆ ಮಾತು ಆಡಿದ್ರು. ಆದರೂ ನಾವು ಅವರು ನಮಗೆ ಬೀಗರಾಗಬೇಕು, ಹಂಗಾಗಿ ನಾವು ತಗಮಾವ ಅಂತೇಳಿ ಒತ್ತಾಯಪೂರ್ವಕವಾಗಿ ಕೊಟ್ಟಿಂದ ಅದು ಫುಲ್ ಸಕ್ಸಸ್ ಆಗೈತೆ. ಇದರಿಂದ ಅವ್ರಿಗಿಂತ ಹೆಚ್ಚಾಗಿ ಖುಷಿ ನನಗಾಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್ ಸೋ ಮಚ್. ಅದೇ ರೀತಿಯಾಗಿ ನಮ್ಮ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಆದ ನಿಂಗಪ್ಪ ಸರ್ಗ ಇವ್ರಿಗೆ ಏನು ಅನಿಸುತ್ತೆ? ಇವ್ರಿಗೆ 1-2 ಮಾತು ಅನಿಸಿಕೆ. ನಮಸ್ತೆ ಎಲ್ಲರಿಗೂ. ನೋಡ್ಬೋದು, ಬಳಗಾನೂರು ಭಾಗ, ಸಿಂಧನೂರು ಪಕ್ಕ ಬಳಗಾನೂರು ಅಂತೇಳಿ. ಸರಿಗೆ ಬಂದು ನಾವು ಕೂಡ ಅವತ್ತು ಕೊಡೋದಿನ ಕೊಟ್ಟ ಮೇಲೆ ಒಂದ್ಸಲ ಬಂದಿದ್ವಿ. ಬಂದು ಹೇಳಿದ್ವಿ, ಚಲೋ ಬರ್ತೈತಿ ತಗೊಳ್ರಿ ಸರ್ ಅಂತ ಹೇಳಿದ್ವಿ ಸರ್. ಒಂದ್ಸಲ ಬಂದು ಹೇಳಿದ್ವಿ, ಇಲ್ಲ ಒಂದ್ಸಲ ಡಾಕ್ಟ್ರನ್ನ ಕರ್ಸಂತಂದ್ರು. ಆನಂತರ ಇಲ್ಲ ಡಾಕ್ಟ್ರು ಬೇರೆ ಕಡೆ ಹೋಗಿದ್ದಾರೆ, ಬರ್ತಾರಂತಂದು ಹೇಳಿ ತಾತ್ನಾರು ಕೊಟ್ಟಿದ್ರು. ಕರ್ಕೊಂಬಂದು ತೋರಿಸಿದ್ವಿ. ಒಳ್ಳೆ ಮತ್ತೆ ಡಾಕ್ಟ್ರು ಕೂಡ ಬಂದಿದ್ರು. ಒಳ್ಳೆ ಸಿಹಿ ಸುದ್ದಿ ಕೊಟ್ಟಿದ್ರು ಮೇಡಮ್ ಅವರು. ಇದೇ ರೀತಿ ಎಲ್ಲರಿಗೂ ಬಳಸ್ಬೋದು. ಮೋದಿ ಕೇರ್ ಪ್ರಾಡಕ್ಟ್ ಅದ್ಭುತ ಇದೆ, ಪ್ರತಿಯೊಬ್ಬರು ಬಳಸ ಅಂತ ಹೇಳ್ತಾ 1-2 ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್.